ಲೌಡ್ ಸ್ಪೀಕರ್ ಜೊತೆ ಪಯಣ ಬೆಳೆಸಿದ್ದೇವೆ. ಅಲ್ಲಿ ಎಂಪಿ ಆದ್ರೆ ಏನೇನ್ ಮಾಡ್ತೀವಿ ಅಂತ ಜನ ಹೇಳ್ಕೊಂಡಿದ್ದಾರೆ. ನಾವು ಪ್ರತಿದಿನ ಅವರಲ್ಲಿ ಒಬ್ಬರನ್ನ ಗುರುತಿಸಿ ಬಹುಮಾನ ಕೂಡ ಕೊಡ್ತೀವಿ. ಹಾಗಾದ್ರೆ ಬನ್ನಿ ಜನ ಏನಂತ ಎಲೆಕ್ಷನ್ ಸ್ಪೀಚ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬರೋಣ. ನಾನು ಒಬ್ಬ ಸಂಸದನಾದರೆ ಮೂಲಭೂತ ಸೌಕರ್ಯಗಳು ಮೊದಲಿಗೆ ಜನರಿಗೆ ಸಿಗಬೇಕು. ಮೂಲಭೂತ ಅಂದರೆ ಶಿಕ್ಷಣ, ಆರೋಗ್ಯ ಅಥವಾ ವಸತಿ, ಈ ಇನ್ನಿತರೆ ಯಾವುದೇ ಮೂಲಭೂತ ಸೌಕರ್ಯಗಳಿರ್ತಾವೋ ಅವೆಲ್ಲವೂ ಮೊದಲು ಜನರಿಗೆ ತಲುಪಬೇಕು. ನಾನು ಒಬ್ಬ ಸಂಸದನಾಗಿ ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಆರಿಸಿದ್ದೇ ಆದರೆ ಅಥವಾ ನಾನು ಆಯ್ಕೆ ಆಗಿದ್ದೇ ಆದರೆ ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ಬಯಲು ಸೀಮೆಗೆ ಏನು ವ್ಯಾಪ್ತಿಗೆ ಬರುವಂತಹ ನೀರಿನ ಸೌಲಭ್ಯದ ಕೊರತೆ ಇದೆಯೋ ಅದೀಗಾಗಲೇ ಸುಮಾರು 15-20 ವರ್ಷಗಳ ಕಾಲದಿಂದಲೂ ನೆನೆಗುದಿಗೆ ಬಿದ್ದಿದೆ. ಭದ್ರಾ ಮೇಲ್ದಂಡೆ ಅಂತೇಳಿ ಅಪ್ಪರ್ ಭದ್ರಾ ಅಂತೇಳಿ ಪ್ರಾಜೆಕ್ಟ್, ಅದು ಕಲ್ಲಾಕಿ ಹೋಗಿದ್ದು ಇವತ್ತಿಗೂ ಸಹ ಹಾಗೇ ಇದೆ. ರಾಜಕಾರಣಿಗಳ ಹಿತಾಸಕ್ತಿಯಿಂದ ಅದು ನೆನೆಗುದಿಗೆ ಬಿದ್ದಿದೆ. ಆ ಒಂದು ಅಪ್ಪರ್ ಭದ್ರಾ ಆದರೆ ಸುಮಾರು ಒಂದು 40,000 ಹೆಕ್ಟೇರ್ ಒಂದು ಭೂಮಿಗೆ ಕೃಷಿ ಒಂದು ಹಸಿರನ್ನು ನೆಲವನ್ನಾಗಿ ಮಾಡ್ಬೋದು ಅಂತಂದೇಳಿ ಈಗಾಗಲೇ ಯೋಜನೆ ಸಹ ಹಾಕಿದ್ದಾರೆ. ಇದರಿಂದ ಅಂಥ ಒಂದು ಯೋಜನೆಗಳು ಜಾರಿಯಾದರೆ ರೈತ ಒಂದು ಶಕ್ತಿಯಿಂದ ಬಾಳಲು ಶಕ್ತನಾಗ್ತಾನೆ ಅಥವಾ ಅವನಿಗೆ ಶಕ್ತಿ ಬರುತ್ತೆ. ಹೀಗಾಗಿ ಮೂಲಭೂತವಾಗಿ ರೈತರಿಗೆ ಒಂದು ಗಮನ ಕೊಟ್ಟಿದ್ದೆ ಆದರೆ ರೈತನೂ ಸಹ ತನ್ನ ಬದುಕಿನ ಆಧಾರವಾಗಿ ನಂಬಿಕೊಂಡಿರುವಂಥ ಭೂಮಿಯನ್ನು ಸಹ ಬಿಡಲಿಕ್ಕೆ ಇಷ್ಟಪಡಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ವಿಶೇಷ ಆರ್ಥಿಕ ವಲಯಗಳು ಬಂದುಬಿಟ್ಟು ರೈತನನ್ನು ವಲಸೆ ಎಬ್ಬಿಸ್ತಾ ಇದ್ದಾವೆ ಅಂತ. ಇನ್ನೊಂದು ಕಡೆಯಿಂದ ಗ್ರಾಮೀಣ ಕಡೆಯಿಂದ ನಗರೀಕರಣದ ಕಡೆ ಮನುಷ್ಯನನ್ನು ರೈತನ ಮುಖವನ್ನು ಮಾಡ್ತಾ ಇದ್ದಾವೆ. ಆ SEZ ಅಥವಾ ವಿಶೇಷ ಆರ್ಥಿಕ ವಲಯಗಳು ಬಂದುಬಿಟ್ಟು ಈಗ ರೈತ ಏನು ಮಾಡ್ತಾನೆ, ಭೂಮಿಯನ್ನೇ ಮಾರ್ಕೊಂಡು ಒಂದು ಆರಾಮದಾಯಕವಾದಂಥ ಒಂದು ಜೀವನವನ್ನು ಅಥವಾ ಜೀವನ ಶೈಲಿಯನ್ನು ಬದುಕಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹೀಗಾದರೆ ಮನುಷ್ಯ ಆಧಾರವಾಗಿರುವಂಥ ಒಂದು ಆಹಾರ ಮಿತಿ ಇದೆಯಲ್ಲ, ಅದು ದಿನೇ ದಿನೇ ಕುಗ್ತಾ ಇದೆ. ಅಂದರೆ ಬೆಳೆಯುವಂಥ ಕೃಷಿ ಒಂದು ಜಮೀನು ಇವತ್ತು ಕೈಗಾರಿಕೆ ಮತ್ತು ನಗರೀಕರಣ ಒಂದು ವಲಯದ ಪ್ರಭಾವಕ್ಕೆ ಒಳಗಾಗಿ ಆ ಬೆಳೆಯುವಂಥ ಆರ್ಥಿಕ ವಲಯ ಕೃಷಿ ವಲಯ ಏನಾಗ್ತದೆ ಇವತ್ತು ಕಡಿಮೆ ಆಗ್ತಾ ಇದೆ. ಮೊದಲು ಈಗ ಕೃಷಿಗಾಗುತ್ತೆ, ಆನಂತರವಾಗಿ ಮೂಲಭೂತವಾಗಿ ಸಾಮಾನ್ಯವಾಗಿ ಇನ್ನೊಂದು ವಿಷಯ ಅಂದರೆ ಆರೋಗ್ಯ. ಇವತ್ತು ಆರೋಗ್ಯದ ಬಗ್ಗೆ ದಿನೇ ದಿನೇ ಅನೇಕ ಒಂದು ಯೋಜನೆಗಳು ಬರ್ತಾ ಇದ್ದಾವೆ ಅಥವಾ ಅನೇಕ ಸೌಲಭ್ಯಗಳು ಕೊಡ್ತಾ ಇದ್ದಾವೆ. ಅದು ಮೂಲಭೂತವಾಗಿ ನೇರವಾಗಿ ವ್ಯಕ್ತಿಗೆ ಸಿಗಬೇಕು. ಯಶಸ್ವಿನಿ ಇರ್ಬೋದು ಅಥವಾ ಮತ್ತೊಂದು ಹಲವಾರು ಯೋಜನೆಗಳಿದ್ದಾವೆ. ಅಂಥವು ವ್ಯಕ್ತಿಗೆ ಮೂಲಭೂತವಾಗಿ ನೇರವಾಗಿ ಸಿಗಲೇಬೇಕು. ಅದು ಅಧಿಕಾರಿಗಳ ಕೈವಾಡದಿಂದ ಅಥವಾ ಅವರ ಒಂದು ಹಿತಾಸಕ್ತಿಯಿಂದ ಏನಾಗ್ತದೆ, ವ್ಯಕ್ತಿಗಳು ಇವತ್ತು ನೇರವಾಗಿ ಸಿಗ್ತಾ ಇಲ್ಲ. ಹಾಗೆಯೇ ಶಿಕ್ಷಣದಲ್ಲೂ ಸಹ ಹಾಗೆಯೇ ಪ್ರತಿಯೊಬ್ಬ ಮಗುವೂ ಸಹ ಪ್ರಾರಂಭದಿಂದ ಹಿಡಿದು ಅಂದರೆ ಈ ಪ್ರೈಮರಿ ಹಂತದಿಂದ ಅಂದರೆ ಪ್ರಾಥಮಿಕ ಹಂತದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಮಗು ಶಿಕ್ಷಣವನ್ನು ಪಡಿಬೇಕು. ಇಂಥ ಹಲವಾರು ಯೋಜನೆಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ನಾನು ಒಬ್ಬ ಸಂಸದನಾಗಿ ಆಯ್ಕೆ ಆಗಿದ್ದರೆ ಈ ಎಲ್ಲ ಗಮನಗಳ ಕಡೆ ನಾನು ಗಮನ ಹರಿಸ್ತೀನಿ ಅಂತಂದೇಳಿ ಹೇಳ್ತೀನಿ. ನಾನೇನಾದರೂ MP ಆದರೆ ನಾನು ಸಾಮಾನ್ಯವಾಗಿ ನೋಡಿದ ಹಾಗೆ ಈ ಪಾರ್ಲಿಮೆಂಟಲ್ಲಿ MPಸ್ದು ಅಟೆಂಡೆನ್ಸೇ ಇರಲ್ಲ. ಅಟೆಂಡೇ ಮಾಡಿಲ್ಲ ಅಂದರೆ ಆ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಏನಾಗ್ತಾಯಿದೆ, ಏನು ಡೆವಲಪ್ಮೆಂಟು, ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಿದ್ರೆ ನಾವು ಸುಮ್ಮನೆ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಆಯ್ಕೆ ಆಗಿ ಅದನ್ನೇ ನಾವು ಅರ್ಥ ಮಾಡ್ಕೊಳ್ದಿದ್ರೆ, ನನ್ನ ಉದ್ದೇಶ ಏನಂತಾರೆ, ಫಸ್ಟು ಪಾರ್ಲಿಮೆಂಟಲ್ಲಿ ಅಟೆಂಡೆನ್ಸ್ ಇರಬೇಕು. ಸಾಮಾನ್ಯವಾಗಿ ನಾನು ನೋಡಿದಾಗೆ ನಂಬರ್ ಆಫ್ MPಸು ಅಲ್ಲಿ ಅಟೆಂಡೆನ್ಸಲ್ಲೇ ಇರಲ್ಲ. ಅಟೆಂಡೆನ್ಸ್ ಈಸ್ ಎ ಮಸ್ಟು. ಮತ್ತು ಬೇರೆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಅದರಿಂದ ನಮಗೆ ಕಾನ್ಸ್ಟಿಟ್ಯೂಯೆನ್ಸಿಗೆ ನಾವು ತೊಗೊಂಡು ಬಂದರೆ ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು, ಏನು ಡೆವಲಪ್ಮೆಂಟ್ ಮಾಡ್ಕೋಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಆದರೂ ನಾವು ಅಲ್ಲಿ ಇರಬೇಕು. ಸೊ ಅಟೆಂಡೆನ್ಸು ಫಸ್ಟು MP ಆದರೆ ಅಲ್ಲಿ ಅಟೆಂಡೆನ್ಸಲ್ಲಿ ಕಂಪಲ್ಸರಿ ಆಗಿರೋದು ನಂದು ಒಂದು ಮೇನ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಏನಂತ ಹೇಳಿದ್ರೆ, ಒಂದೊಂದು ನಿಮಿಷದ ಪ್ರಕಾರ ಗೌರ್ಮೆಂಟು ಕೋಟ್ಯಾಂತರ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾ ಇದೆ. ಆದರೆ ಅಷ್ಟೇ ಸ್ಪೀಡಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ನಾವೇನಾದರೂ ಡೆವಲಪ್ಮೆಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವ? ಇಲ್ಲ. ಅದನ್ನು ಅಪ್ರೋಪ್ರಿಯೇಟಾಗಿ ನಾವು ಅಮೌಂಟು ಯೂಸ್ ಮಾಡಲ್ಲ. ಆಮೇಲೆ ನಮ್ಮ ಪಾರ್ಟಿಗೆ ಏನು ಸ್ಯಾಂಕ್ಷನ್ ಆಗಿರುತ್ತೆ ಅದು ಎಲ್ಲೋ ಉಳ್ಕೊಂಡಿರುತ್ತೆ. ಮತ್ತು ನಾವು
MPs ಆಗಿದ ತಕ್ಷಣ ಡೆಲ್ಲಿಲಿ ಹೋಗಿ ಉಳ್ಕೊಳ್ತೀನಿ. ಬಟ್ ನಾನೇನಾದರೂ MP ಆದರೆ ಆದಷ್ಟು ಯಾರೇ ಒಂದು ಪೊಲಿಟಿಷಿಯನ್ಸ್ ಆಗಲಿ, ಫ್ರಮ್ ದಿ ಲೋಯೆಸ್ಟ್ ರೇಂಜ್ ಟು ದಿ ಹೈಯೆಸ್ಟ್ ರೇಂಜ್, ಅವರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಬೇಕು ಪಬ್ಲಿಕಲ್ಲಿ. ನಮ್ಗೆ ಪೋಸ್ಟ್ ಸಿಕ್ಕಿದೆ, ನಾವು ಡೆಲ್ಲಿಲಿ ಇರ್ತೀವಿ, ಸ್ಯಾಂಕ್ಷನ್ ಆಗಿದೆ, ಇಂಡೈರೆಕ್ಟ್ಲಿ ಏನೋ ವರ್ಕ್ ಆಗುತ್ತೆ ಅನ್ನೋದನ್ನು ಇರಬಾರ್ದು. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ವಿತ್ ದಿ ಪಬ್ಲಿಕ್ ಶುಡ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ನಾನು ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡುತ್ತಾ ಇರೋದ್ರಿಂದ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಎಜುಕೇಷನ್ಗೆ ಕೋಟ್ಯಾಂತರ ರೂಪಾಯಿ ನಮ್ಮ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾ ಇದೆ. ಆದರೆ ಎಜುಕೇಷನಲ್ಲಿ ಏನು 95% ಕಾಮನ್ ಆಗೋಗಿದೆ ಇವಾಗ ಮಗುಗೆ. SSLCಲಾಗಲಿ PUCನಲ್ಲಾಗಲಿ 95% ಅಂದರೆ ಒಂದು ಕಾಮನ್ 95% ಇಲ್ಲ 94 ಈ ಥರ ಪಬ್ಲಿಕ್ ಕೇಳ್ತಾರೆ, ಪೇರೆಂಟ್ಸ್ ಕೇಳ್ತಾರೆ, ರಿಲೇಟಿವ್ಸ್ ಕೇಳ್ತಾರೆ. ಆದರೆ 95% ಬಂದ್ರೂ ಆ ಮಗುನಲ್ಲಿ ಸ್ಕಿಲ್ ಇಲ್ಲ. ಅವನೇನಾದರೂ ಪ್ರೊಫೆಷನ್ಗೆ ಹೋಗಬೇಕು ಅಂದರೆ ಪರ್ಸೆಂಟೇಜ್ ಇದೆ, ಆದರೆ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ ಅನ್ನೋದನ್ನು ನಾವು ಎಜುಕೇಷನಲ್ಲೇ ಸೈಮಲ್ಟೇನಿಯಸ್ ಆಗಿ ಒಂದು ಪ್ರಾವಿಷನ್ ಕೊಟ್ಟು, ಏನೇ ವರ್ಕ್ ಅವ್ರು ಎಷ್ಟೇ ಪರ್ಸೆಂಟೇಜ್ ಬರಲಿ, ಅವ್ರು ಯಾವ ಇದಕ್ಕೆ ಹೋಗ್ತಾರೆ ಅದನ್ನು ನಾವು ಒಂದು ಸ್ವಲ್ಪ ಜಾಬ್ ಓರಿಯೆಂಟೆಡು ಇದನ್ನು ಇಂಪ್ಲಿಮೆಂಟ್. ಲರ್ನಿಂಗ್ ಇಟ್ ಸೆಲ್ಫ್ ಈಸ್ ನಾಟ್ ಸಫಿಷಿಯೆಂಟ್. ಲರ್ನಿಂಗ್ ವಿತ್ ಸ್ಕಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಐ ಬಿಕಮ್ MP, ಅದನ್ನು ಲರ್ನಿಂಗ್ ವಿತ್ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸನ್ನ ಹೇಳ್ಕೊಡೋಕ್ಕೆ ನಾನು ಆ ಫೀಲ್ಡಲ್ಲಿ ಇಂಪ್ರೂವ್ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ನಾನು MP ಆದರೆ ನಾನು ಹಾಸನವನ್ನು ಪ್ರತಿನಿಧಿಸುವಂಥ ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲೋದಾದರೆ, ಇವತ್ತಿನ ಒಂದು 21st ಸೆಂಚುರಿ, ಈ ಒಂದು 21ನೇ ಶತಮಾನದಲ್ಲಿ ರಾಜಕೀಯ ಅನ್ನೋದು ಎಷ್ಟು ಮಟ್ಟಿಗೆ ಒಂದು ಪರಿಣಾಮಕಾರಿಯಾಗಿದೆ ಅಂತ ಹೇಳೋದಾದರೆ, ರಾಜಕೀಯವಿಲ್ಲದೆ ಒಂದು ದೇಶದ ಅಭಿವೃದ್ಧಿ ಸಾಧ್ಯನೇ ಇಲ್ಲ. ಮೂಲಭೂತ ಅವಶ್ಯಕತೆಗಳಾದಂಥ ಒಂದೇನು ಫುಡ್, ಶೆಲ್ಟರ್, ಡ್ರಿಂಕಿಂಗ್ ವಾಟರ್, ಇವೆಲ್ಲ ಎಷ್ಟು ಅವಶ್ಯಕತೆ ಇದೆ, ಅದೇ ಥರನಾಗಿ ರಾಜಕೀಯ ಕೂಡ ಈ ಮಾಡ್ರನ್ ವರ್ಲ್ಡಲ್ಲಿ ಫಸ್ಟ್ ಪ್ಲೇಸನ್ನು ಆಕ್ರಮಿಸುತ್ತೆ ಅಂತ ಹೇಳ್ಬೋದು. ಈ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ನಾನು MP ಅಭ್ಯರ್ಥಿಯಾಗಿ ನಿಲ್ಲೋದಾದರೆ, ನನ್ನ ಒಂದು ಕರ್ತವ್ಯ ಏನಿದೆ, ಮೊದಲನೇದಾಗಿ ನೋಡೋದಾದರೆ, ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಬೇಕು. ಅದು ಎಲ್ಲ ಒಬ್ಬ ರಾಜಕೀಯ ಅಥವಾ ರಾಜಕಾರಣಿಗಳು ಕೊಡುವಂಥ ಭರವಸೆ. ಅದರಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಬೇಕು ಅಂತ ಪ್ರಥಮವಾಗಿ ಹೇಳ್ತಾರೆ. ಆದರೆ ಅವ್ರು ಯಾರೂ ಆ ಥರ ಒಂದು 1% ಕೂಡ, ಅಂದರೆ 20% ಕೂಡ ನಡ್ಕೊಳ್ಳೋದಿಲ್ಲ. ಅದು ನಾನು ಒಬ್ಬ MP ಆದರೆ ಪ್ರಾಮಾಣಿಕವಾಗಿ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಭ್ರಷ್ಟಾಚಾರವನ್ನು ನಿಗ್ರಹಿಸುವಲ್ಲಿ ಅಥವಾ ಅದನ್ನು ಕಡಿಮೆ ಮಾಡೋ ಪ್ರಮಾಣದಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಬಹುದು. ಮತ್ತು ಮುಖ್ಯವಾಗಿ ಒಂದು ಗ್ರಾಮೀಣ ಅಭ್ಯರ್ಥಿಗೆ ನಾನು ಅವ್ರಿಗೇನು ಅಪ್ರೋಚ್ ಮಾಡ್ಬೋದು ಅಂದರೆ, ಶಿಕ್ಷಣ in the 21st century. Without education, we cannot achieve anything in the modern world. ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಡ್ತೀನಿ. ಮೋರ್ ಎಸ್ಪೆಷಲಿ ವಿಲೇಜ್, ಗ್ರಾಮೀಣ ಭಾಗದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರೇ ಇರಲಿ, ಅವರಿಗೆ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಪ್ರೊವೈಡ್ ಮಾಡೋದ್ರ ಮುಖಾಂತರ ನಾವು ಒಂದು ಆರ್ಥಿಕ ಅಭಿವೃದ್ಧಿನ ಸಾಧಿಸ್ಬೋದಾಗಿದೆ. ಇದನ್ನ ಫಸ್ಟ್ ಅಪ್ರೋಚ್ ಮಾಡ್ತೀನಿ. ದೆನ್ ಸೆಕೆಂಡ್ ಒನ್ ಹೇಳೋದಾದರೆ, ಗ್ರಾಮೀಣ ಭಾಗಗಳಲ್ಲಿ ಯಾಕಂತ ಇದನ್ನು ಗ್ರಾಮೀಣ ಅಂತ ಯಾಕೆ ಗುರುತಿಸ್ತೀನಿ ಅಂದರೆ, ಇಂಡಿಯಾ ಏನು 2ನೇ ಸ್ಥಾನ ಇದೆ ಪಾಪ್ಯುಲೇಷನಲ್ಲಿ, ಆದರೆ ಗ್ರಾಮೀಣ ಪ್ರದೇಶಗಳೇ ಹೆಚ್ಚಾಗಿರೋದ್ರಿಂದ ಗ್ರಾಮೀಣ ಭಾಗವನ್ನೇ ನಾವು ಮುಖ್ಯವಾಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಉತ್ತಮವಾದಂಥ, ಇವಾಗ ಹೆಂಗೆ ಮನೇಲಿ ರೇಷನ್ ಕಾರ್ಡ್ ಇದೆ, ಅದೇ ಥರನಾದಂಥ ಒಂದು ಹೆಲ್ತ್ ಕಾರ್ಡ್ಗಳನ್ನು, ಆರೋಗ್ಯವನ್ನು ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಹೆಲ್ತ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡೋದಕ್ಕೆ ಒಂದು ಅಪ್ರೋಚ್ ಮಾಡ್ಬೋದು. ನನ್ನ ಕಡೆಯಿಂದ ಅದೊಂದು ಅಪ್ರೋಚ್ ಮಾಡ್ತೀನಿ. ನಾನೇನಾದರೂ MP ಆದರೆ, ಮೊದಲು ನಮ್ಮ ಕ್ಷೇತ್ರದಲ್ಲಿ, ನಾನಿರೋದು ಕತ್ತರಗುಪ್ಪೆ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಏನೇನು ಸೌಕರ್ಯಗಳನ್ನು ಬೇಕೋ ಅದನ್ನು ಮೊದಲು ನಿರ್ವಹಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಂತರ ದೇಶದಲ್ಲಿ, ಇಡೀ ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆಯಲ್ಲೂ ತುಳುಕಾಡ್ತಿದೆ. ಆ ಭ್ರಷ್ಟಾಚಾರವನ್ನು ಮೊದಲು ನಿರ್ಮೂಲ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರೆ, ವಿದ್ಯಾರ್ಜನೆ ಕ್ಷೇತ್ರದಲ್ಲಿ ತಗೊಳ್ಳಿ, ಒಂದು ಮೆಡಿಕಲ್ ಕಾಲೇಜುಗಳಲ್ಲಿ ಹೋಗಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹೋಗಲಿ, ಎಲ್ಲ ಕಡೆಗೂ ಭ್ರಷ್ಟತೆ ಅನ್ನೋದನ್ನು ಹೆಚ್ಚು ತುಳುಕಾಡ್ತಾ ಇದೆ. ತಂದೆ ತಾಯಿಗಳು, ಪೋಷಕರು ಸೀಟ್ ಪಡೆಯೋದಕ್ಕೆ
ಎಲ್ಲ ತಮ್ಮ ಆಸ್ತಿಪಾಸ್ತಿಗಳನ್ನು ಮಾಡಿ ಅವ್ರಿಗೆ ವಿದ್ಯಾರ್ಜನೆಯನ್ನು ಕೊಡಿಸ್ತಾರೆ. ಆ ಮಕ್ಕಳಿಗೆ ಏನಾಗುತ್ತೆ, ಆ ವಿದ್ಯಾರ್ಜನೆಗೆ ನಮ್ಮ ತಂದೆ ತಾಯಿಗಳು ಇಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದಾರೆ, ಇದನ್ನು ಹೇಗಾದರೂ ಗಳಿಸ್ಬೇಕು ಅನ್ನೋ ಒಂದು ಭಾವನೆ ಆ ಮಕ್ಕಳಲ್ಲಿ ಉತ್ಪತ್ತಿಯಾಗಿರುತ್ತೆ. ಆ ಕಾರಣದಿಂದ ಅವರು ಭ್ರಷ್ಟಾಚಾರಕ್ಕೆ ಇಳಿತಾರೆ. ನಮ್ಮ ತಂದೆ ತಾಯಿಗಳು ಇಷ್ಟು ಹಣ ಖರ್ಚು ಮಾಡಿದ್ದಾರೆ, ನಾವು ಯಾಕೆ ಸಂಪಾದನೆ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬೆಳ್ಕೊಂಡಿರುತ್ತೆ. ಆದ್ದರಿಂದ ನಾನು ಮೊದಲು ವಿದ್ಯಾರ್ಥಿ ಜೀವನದಿಂದನೇ ಅವರಿಗೆ ನೈತಿಕತೆಯನ್ನು ಬೆಳೆಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸಣ್ಣ ಮಕ್ಕಳಿಂದಲೇ ಅವರು ವಿದ್ಯಾಭ್ಯಾಸದಲ್ಲಿ ನಾವು ಅಧರ್ಮದಿಂದ ಹೋಗಬಾರ್ದು, ಒಳ್ಳೆಯ ನೈತಿಕತೆಯಿಂದ ಬೆಳಿಬೇಕು. ಈ ಭ್ರಷ್ಟಾಚಾರದಿಂದ ಏನೇನು ದೇಶಕ್ಕೆ ಅನಾನುಕೂಲ ಆಗುತ್ತೆ, ಜನಗಳಿಗೆ ಹೇಗೆ ಅನಾನುಕೂಲ ಆಗುತ್ತೆ ಅನ್ನೋದನ್ನು ಮೊದಲು ಮಕ್ಕಳಿಗೆ ತಿಳಿಸಿ, ಅದು ತೆಳಗಿನ ಇದರಿಂದನೇ ಅವ್ರಿಗೆ ತರಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲು ಭ್ರಷ್ಟಾಚಾರ ನಿರ್ಮೂಲ ಆದರೆ ದೇಶ ಕೂಡ ಒಳ್ಳೆಯ ಮಾರ್ಗದಲ್ಲಿ, ಜನನೂ ಒಳ್ಳೆಯ ಮಾರ್ಗಕ್ಕೆ ಬರ್ತಾರೆ, ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಗದಲ್ಲಿ ಬೆಳ್ಕೊಂಬರ್ತಾರೆ. ಫಸ್ಟು ನಾನು ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು MP ಆದರೆ ಏನೇನು ಮಾಡಬಲ್ಲೆ ಅನ್ನೋದು ನನ್ನದೇ ಆದಂಥ ಒಂದು ಥಾಟ್ ಪ್ರೋಸೆಸ್ ಇದೆ. ಅದ್ರ ಪ್ರಕಾರ ನಾನೊಬ್ಬ MP ಆದರೆ ರೋಡ್ಗಳನ್ನು ಮಾಡಿಸ್ಬೋದು, ಮತ್ತು ಉತ್ತಮ ನೀರಿನ ವ್ಯವಸ್ಥೆ ಕೊಡ್ಬೋದು, ಮತ್ತು ಎಲ್ಲರಿಗೂ ಉತ್ತಮವಾದ ಎಲೆಕ್ಟ್ರಿಸಿಟಿಯನ್ನು ಕೊಡಿಸ್ಬೋದು. ಬಟ್ ಇದೆಲ್ಲ ನನ್ನ ನಂತರ ಬಂದಂಥ MP ಗಳು ತೊಗೊಂಡು ಹೋಗ್ಬಿಡ್ತಾರೆ. ಅದನ್ನ ಸರಿದಾರಿಗಾದರೂ ತೊಗೊಂಡು ಹೋಗ್ಬೋದು ಅಥವಾ ಕೆಟ್ಟ ದಾರಿಗಾದರೂ ತೊಗೊಂಡು ಹೋಗ್ಬೋದು. ನನ್ನ ಚಿಂತನೆ, ಈ ದೇಶದಲ್ಲಿ ಎಜುಕೇಟೆಡ್ ವಿದ್ಯೆಯನ್ನು ಗಳಿಸಿ ಕೂಡ ನಿರುದ್ಯೋಗಿಗಳಾಗಿದ್ದಾರೆ. ತನ್ನ ಒಂದು ಕ್ಷೇತ್ರದಲ್ಲಿ ಕಲಿತದ್ದನ್ನು ಜೀವನದಲ್ಲಿ ಉಪಯೋಗಿಸೋದಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಈ ರಾಟ್ ಲರ್ನಿಂಗ್ ಅಂತ ಏನಂತಾರೆ, ಕೇವಲ ಪಠ್ಯಪುಸ್ತಕವನ್ನು ಗಟ್ಟಿ ಮಾಡಿ ಅದನ್ನು ಎಕ್ಸಾಮಲ್ಲಿ ಬರೆದು ಪಾಸಾಗಿ ನಾನು BA ಹೋಲ್ಡರು, MA ಹೋಲ್ಡರು ಅಥವಾ ನಾನೊಬ್ಬ ಎಜುಕೇಟೆಡ್ ಅಂತ ಏನು ಹೇಳ್ತಾರೆ, ಅವರಿಗೆ ಸಾಮಾನ್ಯವಾದ ಸಮಾಜದಲ್ಲಿ ಬದುಕುವಂಥ ಕೆಪಾಸಿಟಿ ಅದನ್ನು ಈ ಕರೆಂಟ್ ಎಜುಕೇಷನ್ ಪ್ರೊವೈಡ್ ಮಾಡ್ತಿಲ್ಲ. ಅಂಥ ಒಂದು ಸಿಸ್ಟಮ್, ಒಂದು ಹೋಲ್ಸಮ್ ಎಜುಕೇಷನ್, ರಾಟ್ ಲರ್ನಿಂಗ್ ಜೊತೆಗೆ ಕೂಡ ಅವರಿಗೆ ಒಂದು ತಂತ್ರಜ್ಞಾನದ ಎಜುಕೇಷನ್ ಅಂತ ಕೊಡಬಹುದಾದಂತಹ ಒಂದು ಎಜುಕೇಷನ್ ಸಿಸ್ಟಮನ್ನು ತರುವಲ್ಲಿ ನಾನು MP ಆದರೆ ಕೇಂದ್ರದಲ್ಲಿ ನನ್ನದೇ ಆದಂತಹ ಒಂದು ಪ್ರಯತ್ನವನ್ನು ಪಡ್ತೇನೆ. ನನ್ನ ಒಂದು ಸರ್ಕಾರ, ನಾನು ರೆಪ್ರೆಸೆಂಟ್ ಯಾವುದೋ ಒಂದು ಪಕ್ಷದಿಂದ ನಾನು ಗೆದ್ದು ಬಂದಿದ್ದೆ ಆದರೆ, ನನ್ನ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದರೆ, ಆ ಪಕ್ಷದ ಮೂಲಕ ಒಂದು ಉತ್ತಮವಾದ ಒಂದು ಎಜುಕೇಷನ್ ಸಿಸ್ಟಮನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಮೂಲಕ ನಮ್ಮ ಮಕ್ಕಳು ಕೇವಲ 5ನೇ ಕ್ಲಾಸ್ ಓದ್ತಿದ್ರು ಕೂಡ ಒಂದು ಕಂಪ್ಯೂಟರನ್ನು ರಿಪೇರಿ ಮಾಡೋವಂಥದ್ದು, ನಮ್ಮ ಮಕ್ಕಳು 8ನೇ ಕ್ಲಾಸ್ ಓದ್ತಾ ಇದ್ರು ಕೂಡ ಒಂದು ಮಷಿನರಿಯನ್ನು ತಯಾರು ಮಾಡುವಂಥ ಒಂದು ಕೆಪಾಸಿಟಿಯನ್ನು ಬಿಲ್ಡಪ್ ಮಾಡುವಂಥ ಒಂದು ಎಜುಕೇಷನ್ ಸಿಸ್ಟಮನ್ನು ಭಾರತಕ್ಕೆ ತರಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್. ಯಾಕಂದರೆ ನಮ್ಮಲ್ಲಿ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಬಟ್ ದೇ ಆರ್ incapable of achieving anything. They need a strong base of doing something in their life. I strongly and positively believe that just rote learning is not sufficient for my country and for my young generation. All become like us what we are today. So we are expecting a dynamic country progressing ahead in the future. We need to be a developed country. For that we need a dynamic education system, not the stagnant rote learning system that we have presently. ಇಷ್ಟು ಹೊತ್ತು ನಾನು MP ಆದರೆ ಏನು ಮಾಡ್ತೀನಿ, ಏನು ಮಾಡಬಲ್ಲೆ ಅನ್ನೋದನ್ನು ಕೆಲವೊಂದಷ್ಟು ಜನ ಹೇಳಿದರು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಜನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತನಾಡಿದ್ದಾರೆ. ಕೇವಲ ಬೆಂಗಳೂರಿನ ಜನರಿಗೆ ಅಷ್ಟೇ ಅಲ್ಲ ಈ ಅವಕಾಶ, ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಯ ಜನರಿಗೂ ಕೂಡ ಅವಕಾಶ ಇದೆ. ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದೆ ಅಂತ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಸಣ್ಣ ಬ್ರೇಕ್. ಆದರೆ ಅದಕ್ಕಿಂತ ನಂತರ ನಾವು ಹೇಳ್ತೀವಿ ಈ ಸಲ ಚೆನ್ನಾಗಿ ಮಾತನಾಡಿದವರು ಯಾರು, ಯಾರ ಪಾಲಾಗತ್ತೆ ಬಹುಮಾನ, ಅದನ್ನು ನೋಡೋಣ ಬ್ರೇಕ್ನ ನಂತರ.